ಬಾವ ರೆಡಿನಾ ಹೊಡೋಣ? ರೆಡಿ ಬನ್ನಿ. ರೀ ತಗೊಳ್ಳಿ ಟಿಫಿನ್ ಬಾಕ್ಸ್. ಮೇಡಮ್ ಇದ್ಯಾಕೆ? ರೀ ತಗೊಳ್ಳಿ, ಇದು ನಿಮ್ಗೆ ಟಿಫಿನ್ ಬಾಕ್ಸ್. ಬೆಳಗ್ಗೆ ನಾನು ಶ್ರಾವಣಿ ಮೇಡಮ್ ಅವ್ರು ಬೇಗ ಎದ್ದು ತಿಂಡಿ ಮಾಡಿದೀವಿ. ಮನೆ ಗಂಡಸರು ಕೆಲಸಕ್ಕೆ ಅಂತ ಹೊರಗಡೆ ಹೋಗುವಾಗ ರುಚಿಯಾಗಿ ನಾವು ಅಡುಗೆ ಮಾಡ್ಬೇಕಲ್ವಾ? ಕರೆಕ್ಟ್ ಕಣೆ. ಪ್ರಪಂಚದಲ್ಲಿ ಹೆಂಡತಿ ಕೈ ರುಚಿಗಿಂತ ಬೇರೆ ರುಚಿನೇ ಇಲ್ಲ. ಅಮೃತ ಕಣೆ. ಸುಬೋ ತಗೋ, ದಾಚ್ಕೊಬೇಡ. ಆಹಾ, ಈ ಮನೆ ನಂದ ಗೋಕುಲನೇ, ಯಾರ ದೃಷ್ಟಿನೂ ತಾಗದೆ ಇರ್ಲಪ್ಪ. ಹೌದು ರೀ, ಮನೇಲಿ ಮಕ್ಳಿಗೆ ಮದ್ವೆ ಆದ್ಮೇಲೆ ಒಂದಲ್ಲ 2 ಜಗಳ ಅಂತಾರೆ. ಆದ್ರೆ ನಮ್ಮನೆ ಎಷ್ಟು ಸಂತೋಷವಾಗಿದೆ. ಈ ಮನೆಗೆ ನಮ್ಮ ಮಕ್ಳಿಗೆ ಯಾರು ಕೆಟ್ಕಂಡ್ ದೃಷ್ಟಿನ ತಾಗದೆ ಇರ್ಲಿ ಅಂತ ದೃಷ್ಟಿ ತೆಗಿಬೇಕು. ನಾನಿರುವುದೇ ನಿಮಗಾಗಿ, ನೀವಿರುವುದು ನನಗಾಗಿ. ನಾನಿರ್ಬೇಕಾದ್ರೆ ಈ ಮನೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ಇಲ್ಲಿ ನೋಡಿ ನಿಂಬೆಹಣ್ಣು, ಈಗ ನಾನು ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಶ್ರೀವಲ್ಲಿ ಕಣ್ಣು, ಶ್ರೀವಲ್ಲಿ ಅಮ್ಮನ ಕಣ್ಣು, ಶ್ರೀವಲ್ಲಿ ಅಮ್ಮನ ತಂಗಿ ಕಣ್ಣು, ಕೈವಾ ಕಣ್ಣು, ವಿಶಾಲವಾದ ಅಕ್ಷಿ ಕಣ್ಣು, ಪದ್ಮನಾಭನ ಕಣ್ಣು, ಕೊನೆಗೆ ಈ ಕಾಂತಮ್ಮನ ಕಣ್ಣು. ಯಾರ ದೃಷ್ಟಿನೂ ತಾಕದಿರಲಿ. ಎಲ್ಲರೂ ಹೋಗಿರಿ. ಎಷ್ಟು ದೃಷ್ಟಿ ತಾಗಿತ್ತು. ಇನ್ಮೇಲೆ ದೃಷ್ಟಿ ತೆಗೆದಾಯ್ತಲ್ಲ, ಯಾವ ಕೆಟ್ಟ ದೃಷ್ಟಿನೂ ತಾಕೋದಿಲ್ಲ. ಒಂದು ವೇಳೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ತಾಕ್ತು ಅಂದ್ರೆ ಇದೇ ನಿಂಬೆ ಹಣ್ಣ ತರ ಕರೆಸ್ಬಿಡ್ತೀನಿ. ಇದನ್ನ ಎಷ್ಟು ಬರ್ತೀನಿ. ಅಮ್ಮ ಅಪ್ಪ ಹೋಗ್ಬರದ? ಆಯ್ತಪ್ಪ. ಹೊರಟು ಬರ್ತೀನಿ ಮೇಡಮ್. ಆಯ್ತು ರೀ, ಹೋಗ್ಬಿಟ್ಟು ಬನ್ನಿ, ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ರೀ ನೀವು ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಮಗನಿಗೆ ಹೋಗ್ತಿರ್ತೀನಿ. ಶ್ರೀವಲ್ಲಿ ತಿಂಡಿ. ಮಾವ ತಿಂಡಿ. ಅತ್ತೆ ಉಪ್ಪಿಟ್ಟು ಅಂತ ನನ್ನ ಕಣ್ಣ ಕಾಣಿಸ್ತಾ ಇಲ್ವಾ? ಉಪ್ಪಿಟ್ಟು ಮಾಡಕ್ ಯಾರು ಹೇಳಿದ್ ನಿನಗೆ? ಅತ್ತೆ ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ನಾನು ತಿನ್ನಕ್ಕಾಗಲ್ಲ ಅಷ್ಟೇ. ನಿಮ್ಗೆ ಉಪ್ಪಿಟ್ಟು ಇಷ್ಟ ಅಂತಾನೆ ನಾನೇ ಮಾಡಿದ್ದೆ. ನನ್ನ ಇಷ್ಟ ಕಷ್ಟಗಳೆಲ್ಲ ಗೊತ್ತು ಅನ್ನೋ ಹಾಗೆ ಆಡ್ಬೇಡ ನೀನು. ನನಗೆ ಇವತ್ತು ಉಪ್ಪಿಟ್ಟು ಇಷ್ಟ ಇಲ್ಲ, ನಾನು ತಿನ್ನಲ್ಲ. ಇದೇನೇ ಅಕ್ಕ, ಚಿಕ್ಕವಳಿದ್ದಾಗಿಂದನೂ ಉಪ್ಪಿಟ್ಟು ಅಂದ್ರೆ ಕುಂದಾಡ್ಕೊಂಡು ತಿಂತಿದ್ದೆ. ಇವತ್ತು ಯಾಕೆ ಈ ತರ ಆಡ್ತಿದ್ಯಾ? ಹೌದು ಕಣೆ ಅಂತ. ನೀನ್ ಮುಂಚೆ ಅಡುಗೆ ಮಾಡ್ತಿದ್ದಾಗೆಲ್ಲ ವಾರಕ್ಕೆ 3 ದಿನ ಉಪ್ಪಿಟ್ಟೆ ಮಾಡ್ತಿದ್ದೆ ಅಂತ. ಅದರಲ್ಲಿ ಇದ್ದಕ್ಕಿದ್ದಂಗೆ ಉಪ್ಪಿಟ್ಟು ಬೇಡ ಅಂದ್ರೆ ಏನೇ ಅರ್ಥ? ಅರ್ಥನೋ ಅನರ್ಥನೋ ನನಗದು ಗೊತ್ತಿಲ್ಲ. ನನಗೆ ಇವಾಗ ಉಪ್ಪಿಟ್ಟು ಬೇಡ ಅಷ್ಟೇ. ಹೌದು, ನನಗ್ ಮೊದ್ಲು ಉಪ್ಪಿಟ್ಟು ಇಷ್ಟ ಇತ್ತು, ಹಂಗಂತ ಈಗಲೂ ಇಷ್ಟ ಪಡ್ಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಈ ಮನೇಲಿ ಒಟ್ಟಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಮನುಷ್ಯರೇ ಬದಲಾಗ್ತಾರಂತೆ, ನನ್ನ ಮನಸ್ಸು ಬದಲಾಗೋದ್ರಲ್ಲಿ ತಪ್ಪೇನಿದೆ? ನೋಡೇ ಉಸಿರುವಳ್ಳಿ, ನಾನು ಈ ರೀತಿ ಹತ್ಕೊಂಡು ಸಾಯ್ಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿದ್ರೆ ಏನೂ ಆಗಲ್ಲ, ಅರ್ಥ ಮಾಡ್ಕೊ. ಅಮ್ಮ ಯಾಕೆ ಈಗ ಆಡ್ತಿದ್ದಾಳೆ? ಹೊರ ಏನು ಹೇಳಲಿಲ್ವಲ್ಲ. ಅವಳು ಏನೇ ಅನ್ಲ ಆಗ್ಲಿಂದ ಸುಮ್ಮನೆ ನಿಂತಿದ್ದಾಳೆ. ನೀನೇ ಬಾಯಿಗೆ ಬಂದಾಗ ಬೈತಾ ಇದೀಯ ಅವಳನ್ನ. ಹೌದ್ರಿ, ಹೌದು. ಸೊಸೆ ಮನೆಗೆ ಬಂದ ಮೇಲೆ ನಿಮ್ಮೆಲ್ಲರ ಕಣ್ಣಿಗೂ ನಾನ್ ಕೆಟ್ಟವಳಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಅದಕ್ಕೆ ಗಾದೆ ಮಾಡಿರೋದು, ಸೊಸೆ ಮನೆಗೆ ಬಂದ್ಮೇಲೆ ಮನೆಯವ್ರು ಎಲ್ಲರನ್ನೂ ಮರಳು ಮಾಡಿ ಅತ್ತೆ ಪಾಲಿಗೆ ಮಾತ್ರ ಸೊಸೆ ಮಾರಿ ಆಗ್ತಾಳೆ ಅಂತ. ಹಾಗಾಯ್ತು.
ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ನಿಂತ್ಯಾಳೆ ನೋಡಿ. ಇದೇ ತರಾನೇ ಕಣ್ಣಲ್ಲಿ ನೀರ್ ಹಾಕೊಂಡು ಎಲ್ಲರನ್ನು ಮರಳು ಮಾಡಿ ನನ್ನ ಮಾತ್ರ ಕೆಟ್ಟೋಳು ಅಂತ ಅನಿಸ್ಬಿಡೋದು ಅಷ್ಟೇ. ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನಾನು ಅಳ್ತಾ ಇಲ್ಲ. ಅಮ್ಮ ಏನಮ್ಮ? ಇಲ್ಲ, ನಾನೀಗ ಕರಗಬಾರ್ದು. ವಿದ್ಯಾ ಮೇಡಮ್ ಹೇಳ್ದಾಗೆ ವರಲಕ್ಷ್ಮಿಗೆ ಇಲ್ಲಿ ನೋವಾದ್ರೆ ಆ ಮನೆಗೆ ಆ ಬಿಸಿ ತಟ್ಟುತ್ತೆ. ಗಟ್ಟಿ ಮನ್ಸು ಮಾಡಿಕೊಂಡು ನಾನು ಸುಮ್ಮನೆ ಇರಲೇಬೇಕು. ಏನ್ ಹೇಳಕ್ ಬಂದೆ ನೀನು ಹೇಳು. ಯಾರು ಏನ್ ಹೇಳಕ್ ಬಂದ್ರು ನಾನ್ ಮಾತ್ರ ಕೇಳಲ್ಲ. ನೋಡಮ್ಮ, ಈ ಮನೆ ಸೊಸೆ, ನಾನು ಈ ಉಪ್ಪಿಟ್ಟು ತಿನ್ನಲ್ಲ, ನನಗಿಷ್ಟ.